मुस्कुराना जिंदगी है, मुस्कुराकर गम भुलाना जिंदगी है, मुस्कुराकर गम भुलाना जिंदगी है। जीत कर मुस्कुराना क्या हुआ, जीत कर मुस्कुराना क्या हुआ, हार कर भी मुस्कुराना जिंदगी है, हार कर भी मुस्कुराना जिंदगी है। ओम शांति। ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಯಾಕಂದ್ರೆ ಕ್ಯಾಲೆಂಡರ್ ಪ್ರಕಾರ ನಮ್ಮಲ್ಲಿ ಯುಗಾದಿಗೆ ನಾವು ಹೊಸ ವರ್ಷ ಆಚರಣೆ ಮಾಡ್ತೀವಿ, ಬಟ್ ಕ್ಯಾಲೆಂಡರ್ ಪ್ರಕಾರ ನಾವು ಇವತ್ತ ಹೊಸ ವರ್ಷವನ್ನು ನಿನ್ನೆನೆ ಹೊಸ ವರ್ಷ. ಅದಕ್ಕೆ ಎಲ್ಲರಿಗೂ ಶುಭಾಶಯಗಳು. ಈ ಒಂದು ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಆಸೀನರಾದ ಜಡ್ಜ್ ಅಣ್ಣವರಲ್ಲಿಯೂ ಹಾಗೂ ನಾಗರತ್ನ ಅಕ್ಕೋರಲ್ಲಿಯೂ, ನಾಗಸಂತಿ ಅವ್ವರವರಲ್ಲಿಯೂ, ಮತ್ತೆ ಓಂ ಶಾಂತಿಯ ಎಲ್ಲ ಒಂದು ತಾಯಂದಿರಿಗೆ, ಅಣ್ಣಂದಿರಿಗೆ, ಅಕ್ಕಂದರಿಗೆ ಎಲ್ಲರಿಗೂ ನನಗೂ ನಮಸ್ಕಾರಗಳು. ಇವತ್ತು ಹೊಸ ವರ್ಷ ಇದ್ರೆ ಅಕ್ಕೋರ ಬರ್ರಿ ಅಂತ ನಾಗರತ್ನ ಅಕ್ಕೋರು ಕರೆದ್ರು. ಅದಕ್ಕೆ ನಾನು ಇಂಥ ಒಂದು ಅವಕಾಶ ನಮ್ಗೆ ಸಿಗಲ್ಲ. ಯಾಕಂದ್ರೆ ನನಗೆ ಇವ್ರು ಅಕ್ಕೋ ಹೇಳಿದಂಗೆ ಇಲ್ಲಿ ಒಳಗೆ ಬಂದ್ರೆ ಒಂಥರ ಸ್ವರ್ಗ ಅನಿಸ್ತದೆ. ನಾವು ಇದ್ದಾಗ ಅಂತೀವಿ ಸ್ವರ್ಗಕ್ಕೆ ಹೋಗ್ತೀವೋ ನರ್ಗಕ್ಕೆ ಹೋಗ್ತೀವೋ ಸತ್ ಮೇಲೆ ಅಂತಿರ್ತೀವಿ. ಬಟ್ ಇದ್ದಾಗ ಇಂಥ ಸ್ವರ್ಗವನ್ನು ಅನುಭವಿಸ್ಬಿಟ್ರೆ ಮುಗಿತಲ್ಲ, ಸ್ವರ್ಗಕ್ಕೆ ಹೋದಾಗೆ ನಾವೆಲ್ಲರೂ ಎಷ್ಟು ನೋಡಿದ್ವಿ. ಬಂದ ಕೂಡ ನೋಡ್ತಾರೆ ಎಲ್ಲರಿಗೂ ಒಂದು ಏನ್ ಬಿಡಿ ಸೀರೆ ಇಟ್ಕೊಂಡಿರ್ತಿಲ್ಲ, ಎಷ್ಟು ಶಾಂತ ಅನಿಸ್ತದೆ ಮನಸ್ಸಿಗೆ ನೋಡ್ಕೊಳ್ಳಿ. ಎಲ್ಲ ಬಿಟ್ಟು ಇಲ್ಲೇ ಕುತ್ಕೋಬೇಕು ಅಂತ ಅನಿಸ್ತದೆ. ಬಟ್ ಮತ್ತೆ ಹೊರಗಿನ ಜಂಜಾಟನ್ನ ನಾವು ಇಲ್ಲಿ ಬಿಟ್ಟು ಮತ್ತೆ ಹೋಗ್ಬೇಕು, ಬೇರೆ ಕೆಲಸದಾಗ ತೊಡಬೇಕಾಗುತ್ತೆ. ಅದಕ್ಕೆ ಈ ಒಂದು ಓಂ ಶಾಂತಿ ನಾನು ಮೊದ್ಲಿಂದನೂ ಬರ್ತಾ ಇದ್ದೆ ಜಾಸ್ತಿ. ಈಗ ಸ್ವಲ್ಪ ನಗರಸಭೆ ಸದಸ್ಯ ಆದಾಗಿಂದ ಸ್ವಲ್ಪ ಕ್ಲಾಸಿಗೆ ಬರಕ್ಕೆ ನಮ್ಗೆ ಟೈಮ್ ಆಗ್ತಾ ಇಲ್ಲ. ಆದ್ರೂ ಈಗ ನಾನು ಮನಸ್ಸು ಕಾರ್ಯಕ್ರಮ ಬಂದಾಗ ಅಕ್ಕೋರಿಗೆ ಹೇಳಿದೆ, ಏನೇನು ಹೇಳಿದ್ರೆ ಅಕ್ಕೋರ ಬರ್ತೀನಿ ಅಂತ ಹೇಳಿದ್ದೆ. ಅದಕ್ಕೆ ಇವತ್ತೆ ಬಂದೆ. ಮತ್ತೆ ಇಂಥ ಏನೇನೋ ವಿಶೇಷ ಕಾರ್ಯಕ್ರಮ ಇದ್ದಾಗ ಹೇಳಿದ್ರೆ ನಾನು ಕೂಡ ಇಲ್ಲಿ ಬರ್ತೀನಿ. ಆಮೇಲೆ ನಮ್ಮ ನಗರಸಭೆಯಿಂದ ಏನಾದ್ರು ಕೆಲಸ ಕಾರ್ಯಗಳಿಗೂ ಕೂಡ ಹೇಳಿದೆ ಅಂತ ಅಕ್ಕೋರಿಗೆ ಹೇಳಿದ್ದೆ. ನನ್ನ ಕೈಯಿಂದ ನಾನು ಎಷ್ಟಾಗುತ್ತೆ ಅಷ್ಟು ಒಂದು ಸಹಾಯ ಮಾಡ್ತೀನಿ ಅಂತ ಹೇಳ್ತೀನಿ. ಆಮೇಲೆ ಎಷ್ಟು ಸರಳದರ ಜಡ್ಜ್ ನೋಡ್ತಿರ್ತೀನಿ, ಅಕ್ಕೋರ್ ಫೋಟೋ ಇರ್ತಾರ. ಇಲ್ಲಿ ದೊಡ್ಡ ವ್ಯಕ್ತಿಗಳು ಸಣ್ಣ ವ್ಯಕ್ತಿಗಳು ಅಂತ ಇರಲ್ಲ. ಇಲ್ಲಿ ಬಂದಾಗ ನಾವೆಲ್ಲರೂ ಬಾಬಾನ್ ಮಕ್ಕಳೇ. ಇವತ್ತು ಡಾಕ್ಟರ್ ಇರಲಿ, ಇಂಜಿನಿಯರ್ ಇರಲಿ, ಯಾರೇ ಇರಲಿ, ಇವತ್ತೆಲ್ಲರೂ ನಾವು ಬಾಬಾನ್ ಮಕ್ಕಳಾಗಿ ನಾವು ಒಂದು ಈ ಸೇವೆಯಲ್ಲಿ ತೊಡಗಬೇಕು. ಎಲ್ಲರೂ ನೋಡಿ ಎಷ್ಟು ಸೀನಿಯರ್ಸ್ ಇದೀರಿ. ಪ್ರತಿಯೊಬ್ಬರು ಗುರುವಾರ ಕ್ಲಾಸ್ ತಪ್ಪಿಸೇ ಬರ್ತೀರಿ ನೀವೆಲ್ಲರೂ. ನಾನು ನೋಡ್ತಿರ್ತೀನಿ ನಮ್ಮ ಮನೆಗೆ ಗದ್ದಲ್ಕೇರ್ ಹಾಕೋರಾಗ್ಲಿ ಇವತ್ತು ಬಂದಿಲ್ಲ ಅನ್ಕೋತೀನಿ, ನಂದ್ರಿ ನಡ್ಕೊಂತ ಬರ್ತಿರ್ತಾರೆ. ಅಂದ್ರೆ ಅಷ್ಟು ಜಗ್ತೈತಿ ಈ ಕ್ಲಾಸಿಗೆ ಬಂದವ್ರಿಗೆ. ಈ ಕ್ಲಾಸ್ ಬಂದ್ಮೇಲೆ ಆ ರೀತಿ ನಾವು ಬಾಬಾ ಮನೆಗೆ ಹೋಗ್ಬೇಕು, ಗುರುವಾರ ಬಂದಿನ ಅಲ್ಲಿ ಹೋಗ್ಬೇಕು ಅಂತ ಅನಿಸ್ತಿರ್ತದೆ. ಹಂಗ ನೀವೆಲ್ಲರೂ ಕೂಡ ಮಾಡ್ತಾ ಇದ್ರಿ. ಅದೇ ರೀತಿ ನಮ್ಮ ಮಕ್ಕಳು ಕೂಡ ಇದರಲ್ಲಿ ಭಾಗವಹಿಸ್ಬೇಕು. ಎಲ್ಲ ನಮ್ಮ ಮಕ್ಕಳುಗಳಾಗಲಿ, ನಮ್ಮ ಮನ್ಯಾಗ ಮತ್ತೆ ಹಿರಿಯರು ಇರ್ತಾರೆ, ನಾವು ಬರೋದಷ್ಟೇ ಇಲ್ಲ, ಅವ್ರಿಗೂ ಕೂಡ ನಾವು ಇದರಲ್ಲಿ ತೊಡಗಿಸ್ಕೊಂಡು ಇನ್ನೂ ನಮ್ಮ ಬಾಬಾನ ಸೇವೆಯಲ್ಲಿ ಎಲ್ಲರೂ ಒಂದು ವಿಚಾರವನ್ನು ತಿಳ್ಕೊಬೇಕಂತ ಅಂದು ನಾನು ಕೂಡ ಇಲ್ಲಿ ಕರೆದಕ್ಕೆ ಅಕ್ಕವ್ರಿಗೆ ಆಗಲಿ ಎಲ್ಲರಿಗೂ ಇಲ್ಲಿ ಸಂಘಟಕರಿಗೆ ಧನ್ಯವಾದಗಳು ಹೇಳ್ತೀನಿ. ಓಂ ಶಾಂತಿ.